ಜನನಿಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರುಷತ್ವ ಪ್ರಣಮಾಮಿ ಮುಹುರ್ಮುಹು. ರಾಮಕೃಷ್ಣ ಪರಮಹಂಸರು, ಶಾರದಾ ದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಪಾದಾರವಿಂದಗಳಲ್ಲಿ ನಮಿಸುತ್ತ ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ಆ ತ್ರಿನೇತ್ರೆಯರ ಒಂದು ಶಕ್ತಿಯನ್ನು ನನ್ನ ಮನಸ್ಸಿನಲ್ಲಿ ತೆಗೆದುಕೊಳ್ತಾರೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಮನುಷ್ಯ ಬಹಳಷ್ಟು ಮಾನಸಿಕವಾಗಿ ಕುಗ್ತಾ ಇದ್ದಾನೆ. ಮನುಷ್ಯನ ಆತ್ಮಸ್ಥೈರ್ಯ, ಆತ್ಮಧೈರ್ಯ, ಮನೋಬಲವನ್ನು ಹೆಚ್ಚಿಸುವಂತಹ ಕೆಲಸ ಇವತ್ತಿನ ಒಂದು ಮಾಧ್ಯಮಗಳಿಂದಲೂ ಕೂಡ ಆಗ್ತಾ ಇಲ್ಲ. ಮತ್ತು ಹೊರಗಡೆ ಇರತಕ್ಕಂತಹ ಪ್ರಪಂಚ ಆ ರೀತಿಯಾಗಿ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಬಾಹ್ಯವಾಗಿ ಬೀಳ್ತಕ್ಕಂತಹ ಆ ಒಂದು ಪ್ರಭಾವ ಮನುಷ್ಯನ ಆರೋಗ್ಯದ ಮೇಲೆ ತೀವ್ರವಾಗಿರ್ತಕ್ಕಂತಹ ಒಂದು ಪ್ರಭಾವದಿಂದ ಅವನು ತನ್ನ ಜೀವವನ್ನ ಕಳೆದುಕೊಳ್ಳುವಂತಹ ಒಂದು ಮಟ್ಟಿಗೆ ಇವತ್ತಿನ ಒಂದು ಕಾಲಮಟ್ಟದಲ್ಲಿ ನಡೀತಾ ಇದೆ. ಆ ಭಯ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ. ಇವೆಲ್ಲವನ್ನ ಮೆಟ್ಟಿ ನಿಲ್ಲಬೇಕು ಅಂತಾದ್ರೆ ನಮ್ಮಲ್ಲಿ ಕೆಲವು ಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ಅದು ಯಾವ ಯಾವ ಗುಣಗಳು? ಮನುಷ್ಯ ಮೊದಲು ತನ್ನನ್ನ ತಾನು ಅರಿಯುವಂತಹ ಒಂದು ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಗೆಲ್ತೇನೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಧೃತಿಗೆಡಬಾರ್ದು. ವಿಲ್ ಪವರ್ ಅಂತ ಏನ್ ಹೇಳ್ತೇವೆ, ಮನೋಬಲ ಏನಂತ ಹೇಳ್ತೇವೆ, ಮನೋಧೈರ್ಯ ಅಂತ ಏನ್ ಹೇಳ್ತೇವೆ, ವೇರ್ ದೆರ್ ಈಸ್ ಎ ವಿಲ್ ದೆರ್ ಈಸ್ ಎ ವೇ ಅಂತ ಏನ್ ಹೇಳ್ತೇವೆ, ಮನಸ್ಸಿದ್ದರೆ ಮಾರ್ಗ. ಮನಸ್ಸು ಅಷ್ಟರ ಮಟ್ಟಿಗೆ ಒಂದು ಶಕ್ತಿಯುತವಾಗಿ ನಾವು ಅದನ್ನು ಮಾಡ್ಕೋಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಅದೇ ಹೇಳುದು, ಎನಿಥಿಂಗ್ ವಿಚ್ ಮೇಕ್ಸ್ ಯು ವೀಕ್ ಫಿಸಿಕಲಿ, ಮೆಂಟಲಿ ಅಂಡ್ ಸ್ಪಿರಿಚುವಲಿ ರಿಜೆಕ್ಟ್ ಆಸ್ ಪಾಯ್ಸನ್ ಅಂತ. ಯಾವುದು ನಿನ್ನನ್ನ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಿನ್ನನ್ನ ಯಾವುದು ನಿನ್ನ ದುರ್ಬಲನನ್ನಾಗಿ ಮಾಡುತ್ತೋ ಅದನ್ನ ನೀನು ವಿಷದ ತರ ಅದನ್ನ ನೀನು ಕಡೆಗಣಿಸ್ಬೇಕು, ಅದನ್ನ ತೆಗೆದು ಹಾಕಬೇಕು ಅನ್ನುವಂಥ ಮಾತೇನಿದೆ ಅದನ್ನು ಎಲ್ಲರೂ ಕೂಡ ನಾವು ಅರಿಬೇಕಾಗಿದೆ. ಇವೆಲ್ಲ ಚಿಂತನೆಗಳನ್ನ ಇಟ್ಕೊಂಡು ಎಲ್ಲ ಒಂದು ನಕಾರಾತ್ಮಕ ವಿಚಾರಗಳನ್ನ ಬದಿಗಿಟ್ಟು ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಮ್ಮಲ್ಲಿ ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ಆಶಯದಿಂದ ಹಿಂದಿನ ಭಾಗದಲ್ಲಿ ನಾವು ರಾಮಕೃಷ್ಣ ಪರಮಹಂಸರ ಒಂದು ಜೀವನದ ಒಂದು ಶೈಲಿಯನ್ನ, ಅವರ ಜೀವನದ ಒಂದು ಪುಟ್ಟ ಭಾಗವನ್ನು ನಾವು ನೋಡಿದ್ವಿ. ಉಪದೇಶಾಮೃತ, ರಾಮಕೃಷ್ಣ ಉಪದೇಶಾಮೃತ. ರಾಮಕೃಷ್ಣ ಉಪದೇಶ ಅಮೃತದ ಒಂದು ಅಧ್ಯಾಯವೊಂದನ್ನು ಇವತ್ತಿನ ಒಂದು ದಿನದಂದು ನಾನು ನಿಮ್ಮ ಮುಂದೆ ತಿಳಿಸುವುದಕ್ಕೆ ಬಂದು ನಿಂತ್ಕೊಂಡಿದ್ದೇನೆ. ಅಧ್ಯಾಯ 1, ಮಾನವ ಮತ್ತು ಪ್ರಪಂಚ. ಮಾನವ ಮತ್ತು ಪ್ರಪಂಚ. ಈ ಮಾನವನು ಈ ಪ್ರಪಂಚದಲ್ಲಿ ಬದುಕುವಂತಹ ಒಂದು ಬುದ್ಧಿಜೀವಿ ಅನ್ನೋದು ನಮಗೂ ಗೊತ್ತು ಅಲ್ವಾ? ಮಾನವ ಮತ್ತು ಪ್ರಪಂಚದ ನಡುವೆ ಇರ್ತಕ್ಕಂತಹ ಒಂದು ಸಮಾಗಮ ಏನಿದೆಯಲ್ಲ, ಅದು ದೇವರನ್ನ ಕಾಣುವಂತಹ ಒಂದು ಸಮಾಗಮವಾಗಬೇಕು. ಯಾವ ರೀತಿಯಾಗಿ ರಾಮಕೃಷ್ಣ ಪರಮಹಂಸರಂತ ಏನು ಹೇಳಿದ್ರು, ನನಗೆ ಹೊಟ್ಟೆಗೆ ಅನ್ನ ಮತ್ತು ಬಟ್ಟೆ ಕೊಡುವಂತಹ ಕೆಲಸ ಬೇಕಾಗಿಲ್ಲ, ದೇವರನ್ನ ತೋರಿಸುವಂತಹ ಒಂದು ಕೆಲಸವಿದ್ರೆ ನನಗೆ ಹೇಳು ಅನ್ನುವಂಥ ಮಾತೇನಿತ್ತು ರಾಮಕೃಷ್ಣ ಪರಮಹಂಸರ ಒಂದು ಮಾತು. ಅದು ಅತ್ಯದ್ಭುತವಾದಂತಹ ಮಾತು. ಅದಕ್ಕಾಗಿಯೇ ಆ ಮಹಾಪುರುಷರು ಕೆಲವೇ ಕಾಲಘಟ್ಟದಲ್ಲಿ ಬದುಕಿದ್ರು ಕೂಡ ಸಾವಿರಾರು ವರ್ಷಗಳ ಕಾಲ ಅವರನ್ನ ನಿಮ್ಮ ಮನದಾಳದಲ್ಲಿ ಇಟ್ಟುಕೊಂಡು ಪೂಜ್ಯನೀಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಹ ಸ್ಫೂರ್ತಿದಾಯಕವಾಗಿ ನಮಗೆ ಎಲ್ಲರಿಗೂ ಕೂಡ ಅವರು ಸ್ಫೂರ್ತಿಯನ್ನು ನೀಡಿದ್ದಾರೆ.
ಈ ಮಾನವ ಮತ್ತು ಪ್ರಪಂಚ ಅನ್ನುವಂಥ ಅಧ್ಯಾಯ ಒಂದರಲ್ಲಿ ಕೆಲವು ವಿಚಾರಗಳ ಚಿಂತನೆಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ. ಮಾನವನ ಗುರಿ, ಮಾನವನ ಗುರಿ ಯಾವ ರೀತಿ? ಈಗ ರಾತ್ರಿಯ ಹೊತ್ತು ಗಗನದಲ್ಲಿ ಹಲವು ನಕ್ಷತ್ರಗಳು ಕಾಣುತ್ತವೆ. ನೀವು ಹೊರಗಡೆ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ನಕ್ಷತ್ರಗಳು ರಾತ್ರಿ ಹೋದಾಗ ನಕ್ಷತ್ರಗಳು ಕಾಣುತ್ತವೆ. ಆದರೆ ಸೂರ್ಯೋದಯವಾದ ಮೇಲೆ ಅವು ಕಾಣುವುದಿಲ್ಲ. ಆದ ಕಾರಣ ಹಗಲು ಆಕಾಶದಲ್ಲಿ ನಕ್ಷತ್ರಗಳು ಇಲ್ಲವೆನ್ನುವುದಕ್ಕೆ ಆಗುತ್ತದೆಯೇ? ಈಗ ರಾತ್ರಿ ನಕ್ಷತ್ರಗಳು ಕಂಡಿರ್ತಕ್ಕಂಥವು ಬೆಳಗಾದ ಮೇಲೆ ನೀವು ಹೋಗಿ ಆಕಾಶವನ್ನು ನೋಡಿದಾಗ ನಮ್ಗೆ ಯಾವುದೇ ರೀತಿಯಾದ ನಕ್ಷತ್ರಗಳು ಕಾಣುವುದಿಲ್ಲ. ಹಾಗಾದ್ರೆ ಈ ಆಕಾಶದಲ್ಲಿ ನಕ್ಷತ್ರಗಳೇ ಇಲ್ಲ ಅನ್ನೋದಕ್ಕೆ ಆಗೋದಕ್ಕೆ ಸಾಧ್ಯ ಇದೆಯಾ? ಅದರಂತೆಯೇ ಎಲೆ ಮಾನವನೇ, ಅಜ್ಞಾನದಲ್ಲಿ ನೀನು ಇರುವ ತನಕ ದೇವರು ನಿನಗೆ ಕಾಣದೇ ಇದ್ದರೂ ದೇವರು ಇಲ್ಲವೆಂದು ನೀನು ಹೇಳದಿರು. ನಿನ್ನ ಅಜ್ಞಾನದಲ್ಲಿ ನೀನು ದೇವರನ್ನ ಕಾಣೋದಕ್ಕೆ ಆಗೋದಿಲ್ಲ ಅಂತ ಆದ್ರೆ ದೇವರು ಇಲ್ಲ ಅಂತ ಹೇಳಬೇಡ. ಎಲೆ ಮಾನವನೇ, ನಿನ್ನ ಅಜ್ಞಾನದಿಂದ ನೀನು ದೇವರನ್ನ ಕಾಣೋದಕ್ಕೆ ಆಗೋದಿಲ್ಲ ಅಂತಂದಾಗ ದೇವರು ಇಲ್ಲ ಅನ್ನುವಂಥದ್ದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಪಡೆಯುವುದಕ್ಕೆ ಅಸಾಧ್ಯವಾದ ಮಾನವ ಜನ್ಮವನ್ನ ಪಡೆದು ಈ ಜನ್ಮದಲ್ಲಿಯೇ ದೇವರನ್ನು ನೋಡಲು ಪ್ರಯತ್ನಿಸಿದವನ ಬಾಳು ವ್ಯರ್ಥ. ಮನುಷ್ಯನಿಗೆ ಅವನ ಆಲೋಚನೆ ಮತ್ತು ಸಂಕಲ್ಪಗಳಿಗೆ ತಕ್ಕಂತೆ ಕರ್ಮ ಫಲ ಸಿಗುತ್ತದೆ. ಅವನು ಯಾವ ರೀತಿಯಾಗಿ ವಿಚಾರವನ್ನ ಮಾಡ್ತಾನೆ, ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾನೆ, ಆ ಒಂದು ನಿಟ್ಟಿನಲ್ಲಿ ಅವನಿಗೆ ಕರ್ಮ ಫಲಗಳು ಸಿಗುತ್ತೆ. ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶ ಸರ್ವದಾ. ಭಗವಂತನು ನಮಗೆ ಬೇಕಾದುದೆಲ್ಲವನ್ನ ಕೊಡುವ ಸ್ವರ್ಗದಲ್ಲಿರುವ ಕಲ್ಪತರುವಿನಂತೆ ಪ್ರತಿಯೊಬ್ಬನು ಅವನು ಇಚ್ಛಿಸುವುದನ್ನ ದೇವರಿಂದ ಪಡೆಯುವನು. ಒಬ್ಬ ದರಿದ್ರನ ಮಗ ವಿದ್ಯಾವಂತನಾಗಿ ಬಹಳ ಕಷ್ಟದಿಂದ ಹೈಕೋರ್ಟಿನಲ್ಲಿ ಜಡ್ಜ್ ಆಗ್ತಾನೆ. ಒಬ್ಬ ಬಡ ಕುಟುಂಬದಲ್ಲಿರ್ತಕ್ಕಂಥ ಒಂದು ಬಡವನ ಮಗ ಚೆನ್ನಾಗಿ ಓದ್ಬಿಟ್ಟು ಒಂದು ದಿನ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿ ನೇಮಕಗೊಳ್ತಾನೆ. ಈಗ ನಾನು ಸುಖವಾಗಿರುವೆನು, ಉನ್ನತಿಯ ಪರಮ ಶಿಖರವನ್ನ ಮುಟ್ಟಿರುವೆನು, ಈ ಎಲ್ಲ ಸರಿಯಾಗಿದೆ ಎಂದು ಆಲೋಚಿಸಬಹುದು. ಅದಕ್ಕೆ ದೇವರು ನೀನು ಹಾಗೆಯೇ ಇರು ಎನ್ನುತ್ತಾನೆ. ಆದರೆ ಅವನೇ ನಿವೃತ್ತಿಯನ್ನ ಪಡೆದು ತನ್ನ ಹಿಂದಿನ ಜೀವನವನ್ನ ಪರೀಕ್ಷಿಸಿದರೆ ತನ್ನ ಜೀವನವನ್ನ ವ್ಯರ್ಥಗೊಳಿಸಿಕೊಂಡನೆಂಬುದು ಗೊತ್ತಾಗಿ ಅಯ್ಯೋ, ಈ ಜನ್ಮದಲ್ಲಿ ಯಾವ ಒಳ್ಳೆಯ ಕೆಲಸವನ್ನು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವಾಗ ದೇವರು ಅಯ್ಯೋ ನೀನು ಏನು ಮಾಡಿದೆ ಎನ್ನುವನು. ಒಬ್ಬ ಬಡವನ ಮಗ ಚೆನ್ನಾಗಿ ಓದ್ಬಿಟ್ಟು ಜಡ್ಜ್ ಆಗಿ ನೇಮಕವನ್ನಾದಾಗ ತನ್ನ ಜೀವನವು ಸುಖಕರವಾಗಿರುತ್ತೆ. ಆದರೆ ಆ ಜೀವನವನ್ನ ಅವನು ಏನು ಮಾಡಿದ್ನೋ ಆ ಜೀವನದಲ್ಲಿ ಆ ಮಾಡುವಂತಹ ಕೆಲಸಗಳನ್ನ ಸರಿಯಾದ ಕ್ರಮದಲ್ಲಿ ಪ್ರಾಮಾಣಿಕವಾಗಿ ಅವನು ಮಾಡಿದ್ರೆ ಅವನ ಜೀವನದಲ್ಲಿ ಆತ್ಮತೃಪ್ತಿ ಇರುತ್ತೆ. ಇಲ್ಲ ಅಂದ್ರೆ ಅವನು ನಿವೃತ್ತಿ ಹೊಂದಿದ ಆದ ಮೇಲೆ ತನ್ನ ಜೀವನವನ್ನ ನಾನು ನೋಡ್ತಾ ಹೋದಾಗ ಅಲ್ಲಿ ಅವನಿಗೆ ಒಂದು ಆತ್ಮತೃಪ್ತಿ ಇಲ್ಲ ಅಂತಂದಾಗ ದೇವರು ಏನ್ ಹೇಳ್ತಾನೆ, ಅಯ್ಯೋ ನೀನು ಏನು ಮಾಡಿದೆ ಎನ್ನುವ. ಮನುಷ್ಯ ಈ ಜಗತ್ತಿನಲ್ಲಿ ಎರಡು ಸ್ವಭಾವದೊಂದಿಗೆ ಹುಟ್ಟುತ್ತಾನೆ. ಮೋಕ್ಷ ಮಾರ್ಗವನ್ನು ಅನುಸರಿಸುವ ಸ್ವಭಾವ ಅವಿದ್ಯಾ ಸಂಸಾರದಲ್ಲಿರಬೇಕು, ಬಂಧನದಲ್ಲಿ ಬೀಳಬೇಕು ಎನ್ನುವ ಸ್ವಭಾವ. ಅವನು ಹುಟ್ಟುವಾಗ ಈ ಎರಡು ಸ್ವಭಾವಗಳು ತಕ್ಕಡಿಯ ಎರಡು ಕಡೆಗಳಂತೆ ಒಂದೇ ಸಮನಾಗಿರುವುದು. ಪ್ರಪಂಚ ತನಗೆ ಸೇರಿದ ಭೋಗ ಮತ್ತು ಸಂತೋಷಗಳು ಒಂದು ತಟ್ಟೆಯಲ್ಲಿ ಇಡುವುದು, ಪ್ರಪಂಚದ ತನಗೆ ಸೇರಿದ ಭೋಗ ಮತ್ತು ಸಂತೋಷಗಳನ್ನ ಒಂದು ತಕ್ಕಡಿಯಲ್ಲಿ ಇಟ್ರೆ, ಆತ್ಮಶಕ್ತಿ ತನಗೆ ಸಂಬಂಧಪಟ್ಟ ಸುಖ ಸಂತೋಷಗಳನ್ನ ಇನ್ನೊಂದು ತಟ್ಟೆಯಲ್ಲಿ ಇಡುವುದು. ಆತ್ಮಶಕ್ತಿ ಮತ್ತು ಅವನಿಗೆ ಸಂಬಂಧಪಟ್ಟ ಸುಖ ಸಂತೋಷಗಳನ್ನ ಇನ್ನೊಂದು ತಟ್ಟೆಯಲ್ಲಿ ಇಟ್ಟಾಗ ಮನುಷ್ಯನು ಪ್ರಪಂಚವನ್ನು ಇಚ್ಛಿಸಿದರೆ ಅವಿದ್ಯೆ ತೂಕವಾಗಿ ಪ್ರಪಂಚದ ಕಡೆಗೆ ವಾಲುವುದು. ಅವನು ಆತ್ಮನಿಗೆ ಸಂಬಂಧಿಸಿರುವುದನ್ನು ಇಚ್ಛಿಸಿದರೆ ವಿದ್ಯೆ ಭಾರವಾಗಿ ದೇವರ ಕಡೆ ವಾಲುವುದು. ಎಷ್ಟು ಸುಂದರವಾಗಿದೆ ನೋಡಿ.
ಈ ಮನುಷ್ಯನಿಗೆ ಎರಡು ರೀತಿಯಾದಂತಹ ಸ್ವಭಾವ. ಹಾಗೂ ಒಂದು ತಕ್ಕಡಿಯ ಎರಡು ತೂಕದ ಒಂದು ತಟ್ಟೆ ಇದ್ದಂತೆ. ಒಂದು ಕಡೆ ಪ್ರಪಂಚ ತನಗೆ ಭೋಗ ಮತ್ತು ಸಂತೋಷಗಳನ್ನ ಒಂದು ಕಡೆ ನಾವು ಇಟ್ಟರೆ, ಇನ್ನೊಂದು ಕಡೆ ಆತ್ಮಶಕ್ತಿ ಮತ್ತು ಸಂಬಂಧಪಟ್ಟ ಸುಖ ಸಂತೋಷಗಳನ್ನ ಇನ್ನೊಂದು ತಟ್ಟೆಯಲ್ಲಿ ಇಟ್ಟರೆ ಏನಾಗುತ್ತೆ? ಮನುಷ್ಯ ಪ್ರಪಂಚವನ್ನ ಇಚ್ಛಿಸಿದರೆ, ಪ್ರಾಪಂಚಿಕವಾಗಿರ್ತಕ್ಕಂತಹವುಗಳಿಗೆ ಇಚ್ಛಿಸಿದ್ರೆ ಅವಿದ್ಯೆ ಹೆಚ್ಚಾಗಿ ಏನಾಗುತ್ತೆ? ಭಾರವಾಗಿ ಏನಾಗುತ್ತೆ? ಆ ಪ್ರಪಂಚದ ಕಡೆಗೆ ಹೋಗ್ತಾನೆ. ಅವನ ಆತ್ಮಕ್ಕೆ ಸಂಬಂಧಿಸಿದಂತಹ ವಿಚಾರಗಳಿಗೆ ಅವನೇನಾದ್ರೂ ತನ್ನ ಮನಸ್ಥಿತಿ ವಾಲಿದ್ರೆ ಅವನು ದೇವರ ಕಡೆಗೆ ವಾಲ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದನ್ನು ತಿಳಿಯಿರಿ, ಎಲ್ಲವೂ ನಿಮಗೆ ತಿಳಿಯುವುದು. ಒಂದಾದ ಮೇಲೆ ಇಡುವ ಸೊನ್ನೆಗಳಿಗೆ 100,000ಗಳ ಬೆಲೆ ಬರುತ್ತದೆ. ಆದರೆ ಒಂದನ್ನು ಅಳಿಸಿದರೆ ಸೊನ್ನೆಗೆ ಯಾವ ಬೆಲೆಯೂ ಇಲ್ಲ. ಒಂದರಿಂದ ಉಳಿದಕ್ಕೆ ಬೆಲೆ. ಮೊದಲು ಒಂದು, ಅನಂತರ ಹಲವು. ಮೊದಲು ದೇವರು, ಅನಂತರ ಜೀವ ಮತ್ತು ಜಗತ್ತು. ಎಷ್ಟು ಅತ್ಯದ್ಭುತವಾದಂತಹ. ನಾವು ತಿಳಿಬೇಕಾಗಿರ್ತಕ್ಕಂಥದ್ದು ಒಂದರ ಮುಂದೆ ಹಲವು. ಮೊದಲು ದೇವರು, ಅನಂತರ ಜೀವ. ಅದಕ್ಕೆ ಒಂದರ ಮುಂದೆ ಸೊನ್ನೆಗಳನ್ನ ಇಡ್ತಾ ಹೋದಾಗ ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಒಂದನ್ನ ತೆಗೆದ್ರೆ ಎಲ್ಲವೂ ಕೂಡ ನಶ್ವರವಾಗುತ್ತೆ. ಮೊದಲು ದೇವರು, ಅನಂತರ ಈ ಜೀವ ಮತ್ತು ಜಗತ್ತು. ಆ ದೇವರನ್ನ ತೆಗೆದ್ರೆ ಎಲ್ಲವೂ ನಶ್ವರ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು. ಮೊದಲು ದೇವರನ್ನು ಪಡೆಯಿರಿ, ಅನಂತರ ದ್ರವ್ಯವನ್ನು ಪಡೆಯಿರಿ. ಆದರೆ ಇದನ್ನು ತಲೆ ಕೆಳಗೆ ಮಾಡಬೇಡಿ. ಆಧ್ಯಾತ್ಮಿಕ ಕಥೆಯಲ್ಲಿ ಮುಂದುವರಿದ ಮೇಲೆ ನೀನು ಸಂಸಾರಿಯಾದರೆ ನಿನ್ನ ಶಾಂತಿಗೆ ಭಂಗವಿಲ್ಲ. ಸಾಮಾಜಿಕ ಸುಧಾರಣೆಯ ವಿಚಾರವಾಗಿ ಮಾತನಾಡುವುದೇನು? ಒಳ್ಳೆಯದು. ದೇವರನ್ನು ಕಂಡಾದ ಮೇಲೆ ನೀವು ಇದನ್ನು ಮಾಡಬಹುದು. ಹಿಂದಿನ ಕಾಲದ ಋಷಿಗಳು ದೇವರನ್ನ ಪಡೆಯುವುದಕ್ಕಾಗಿ ಪ್ರಪಂಚವನ್ನು ತೊರೆದರು ಎಂಬುದು ಜ್ಞಾಪಕದಲ್ಲಿ. ನಮಗೆ ಅವಶ್ಯಕವಾಗಿರುವುದು ತ್ಯಾಗ ಒಂದೇ. ಸುಧಾರಣೆ ಮುಂತಾದವುವನ್ನು ನೀವು ಆಶಿಸಿದರೆ ಇವೆಲ್ಲವೂ ನಿಮಗೆ ಬಂದೇ ಬರುತ್ತದೆ. ಆದರೆ ಮೊದಲು ದೇವರನ್ನು ನೋಡಿ, ಅನಂತರ ಉಪನ್ಯಾಸ, ಸಮಾಜ ಸುಧಾರಣೆ ಇವುಗಳ ವಿಚಾರ ಮಾತನಾಡಿ. ಮೊದಲು ದೇವರನ್ನ ಕಂಡಾಗ, ಮೊದಲ ಅಂತರದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಕಂಡಾಗ, ನಂತರ ಜಗತ್ತಿಗೆ ಉಪನ್ಯಾಸವನ್ನ ಮಾಡೋದಕ್ಕೆ ಹೋಗಿ, ಅನಂತರ ಸಮಾಜ ಸುಧಾರಣೆ ಮಾಡೋದಕ್ಕೆ ಹೋಗಿ, ಆಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಮೊದಲು ದೇವರು, ಅನಂತರ ಜೀವ ಮತ್ತು ಜಗತ್ತು. ಇಲ್ಲವೆಂದರೆ ಎಲ್ಲವೂ ನಶ್ವರ ನಶ್ವರ ನಶ್ವರ. ಒಂದು ಸಲ ಏನಾಗುತ್ತೆ, ಒಂದೂರಿಗೆ ಹೊಸದಾಗಿ ಬಂದವನು ರಾತ್ರಿ ವಿಶ್ರಮಿಸಿಕೊಳ್ಳುವುದಕ್ಕೆ ಒಂದು ಅನುಕೂಲವಾದ ಕೊಠಡಿಯನ್ನು ಪಡೆಯಬೇಕು. ಅಲ್ಲಿ ತನ್ನ ಸಾಮಾನುಗಳನ್ನೆಲ್ಲ ಇಟ್ಟ ಮೇಲೆ ಊರನ್ನು ನೋಡುವುದಕ್ಕೆ ಆತಂಕವಿಲ್ಲದೆ ಹೋಗಬಹುದು. ಇಲ್ಲದೆ ಇದ್ದರೆ ರಾತ್ರಿ ಕತ್ತಲೆಯಲ್ಲಿ ಮಲಗಿಸಿಕೊಳ್ಳಲು ಒಂದು ಮನೆಗಾಗಿ ತುಂಬಾ ಕಷ್ಟಪಡಬೇಕಾಗುವುದು. ಇದರಂತೆಯೇ ದೇವರ ಸಮೀಪದಲ್ಲಿ ನಮ್ಮ ನಿತ್ಯವಾದ ಸ್ಥಾನವನ್ನ ಭದ್ರಪಡಿಸಿಕೊಂಡ ಮೇಲೆ ಪ್ರತಿದಿನ ತನ್ನ ಕೆಲಸವನ್ನ ಮಾಡುತ್ತಾ ಧೈರ್ಯವಾಗಿ ತಿರುಗಾಡಬಹುದು. ಇಲ್ಲದೆ ಇದ್ದರೆ ಭಯಾನಕವಾದ ಕಾರಿರುಳಿನಂತಿರುವ ಸಾವು ಸಮೀಪಿಸಿದಾಗ ತುಂಬಾ ಕಷ್ಟಪಡಬೇಕಾಗುವುದು, ದುಃಖವನ್ನು ಅನುಭವಿಸಬೇಕಾಗಬಹುದು. ದೊಡ್ಡ ಕಣಜಗಳ ಬಾಗಿಲ ಹತ್ತಿರ ಇಲಿಗಳನ್ನ ಹಿಡಿಯುವುದಕ್ಕೆ ಪೂರಿಯನ್ನು ಒಳಗೆ ಹಾಕಿದ ಬಲೆಗಳಿರುತ್ತವೆ. ಇಲಿಗಳು ಪೂರಿಯ ವಾಸನೆಗೆ ಮರುಳಾಗಿ ಕಣಜದ ಒಳಗಿರುವ ಇನ್ನೂ ಹೆಚ್ಚಿನ ದವಸವನ್ನ ಮರೆತು ಬಲೆಗೆ ಬೀಳುತ್ತವೆ. ಅವುಗಳೆಲ್ಲ ಅಲ್ಲಿ ಸಿಕ್ಕಿಕೊಂಡು ಸಾಯುತ್ತವೆ. ಇದರಂತೆಯೇ ಜೀವನದ ಪಾಡು. ಪ್ರಪಂಚದ ಲಕ್ಷಾಂತರ ಸುಖಗಳು ಘನೀಭೂತವಾಗಿ ಏಕವಾದಂತಿರುವ ಸಚ್ಚಿದಾನಂದನ ಎದುರಿಗೆ ಜೀವ ನಿಂತಿರುವುದು. ಅಂತಹ ಪರಮ ಸುಖಕ್ಕೆ ಪ್ರಯತ್ನ ಪಡುವ ಬದಲು ಕೆಲಸಕ್ಕೆ ಬಾರದ ಇಂದ್ರಿಯ ಭೋಗಗಳಿಗೆ ಮರುಳಾಗಿ ಮಹಾಘೋರವಾದ ಮಾಯೆಗೆ ಬಲೆಗೆ ಬಿದ್ದು ಅಲ್ಲಿ ಸಾಯುತ್ತೇವೆ.
ದೇವರನ್ನು ಕಾಣುವಂತಹ ಒಂದು ವಿಚಾರವನ್ನ ಬಿಟ್ಟು ಕೇವಲ ಇಂದ್ರಿಯ ಭೋಗಗಳಿಗೆ ಮರುಳಾಗಿ ಮಹಾಘೋರವಾದ ಮಾಯೆಯ ಬಲೆಗೆ ಬಿದ್ದು ಅಲ್ಲಿ ಸಾಯುತ್ತೇವೆ. ಅಲ್ಲಿ ಮನುಷ್ಯ ಸಾಯ್ತಾನೆ. ಆ ಸಚ್ಚಿದಾನಂದನನ್ನ ಕಾಣುವಂತಹ ಕೆಲಸ ಇವರು ಮಾಡುವುದಿಲ್ಲ. ಅವೆಲ್ಲವುಗಳನ್ನ ಬಿಟ್ಟು ಪ್ರಾಪಂಚಿಕವಾಗಿರ್ತಕ್ಕಂತಹ ಭೋಗಗಳಿಗೆ ಬಿಡ್ತಾನೆ. ಈ ಮರುಳಾಗಿ ಮಹಾಘೋರವಾದ ಮಾಯೆಯ ಬಲೆ ಬಿದ್ದು ಅಲ್ಲಿ ಹೋಗಿ ಅವನು ಸಾಯ್ತಾನೆ. ಒಂದು ಸಲ ಒಬ್ಬ ಪಂಡಿತ ಪ್ರಶ್ನೆಯನ್ನ ಕೇಳ್ತಾನೆ. ಆತ್ಮವಿದ್ಯವಾದಿಗಳು ಅಂದ್ರೆ ಥಿಯಾಸಫಿಸ್ಟ್ ಅಂತ ಕರಿತೇವೆ, ಮಹಾತ್ಮರುಗಳು ಇರುವರು ಎನ್ನುತ್ತಾರೆ. ದೇವಲೋಕ, ಚಂದ್ರಲೋಕ, ಸೂರ್ಯಲೋಕ ಎಂಬ ಲೋಕಗಳಿವೆ. ಮನುಷ್ಯನು ಸೂಕ್ಷ್ಮ ರೂಪದಲ್ಲಿ ಇಂತಹ ಲೋಕಗಳಿಗೆ ಹೋಗಬಹುದು ಎನ್ನುತ್ತಾರೆ. ಅವರನ್ನು ಇನ್ನು ಇಂತಹ ಎಷ್ಟೋ ವಿಷಯಗಳನ್ನು ಹೇಳುತ್ತಾರೆ. ಮಹಾಶಯರೇ, ಇವುಗಳ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು ಅಂತ ಹೇಳಿ ಒಬ್ಬ ಪಂಡಿತ ರಾಮಕೃಷ್ಣ ಪರಮಹಂಸರನ್ನ ಕೇಳ್ತಾರೆ. ಆಗ ಪರಮಹಂಸರು ಇಷ್ಟು ಅತ್ಯದ್ಭುತವಾದಂತಹ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಪರಮಾತ್ಮನ ಮೇಲೆ ಇರುವ ಭಕ್ತಿಯೊಂದೇ ಪವಿತ್ರವಾದುದು. ಅವರಿಗೆ ಭಕ್ತಿಯ ಮೇಲೆ ಆಸೆ ಇದೆಯೇನು? ಇದ್ದರೆ ಅದು ಒಳ್ಳೆಯದು. ಅವರು ಪರಮಾತ್ಮನ ಸಾಕ್ಷಾತ್ಕಾರವನ್ನು ತಮ್ಮ ಜೀವನದ ಚರಮ ಗುರಿಯಾಗಿ ಇಟ್ಟುಕೊಂಡರೆ ಒಳ್ಳೆಯದು. ಆದರೆ ಇದನ್ನು ನೆನಪಿನಲ್ಲಿಡಿ, ಚಂದ್ರಲೋಕ, ಸೂರ್ಯಲೋಕ, ದೇವಲೋಕ ಮುಂತಾದವುಗಳಿಂದ ಮನಸ್ಸು ತುಂಬಿಕೊಂಡಿರುವವರು ದೇವರನ್ನು ನಿಜವಾಗಿ ಹುಡುಕುವುದಿಲ್ಲ. ಅವನ ಪಾದ ಪದ್ಮಗಳಲ್ಲಿ ಭಕ್ತಿ ಬರಬೇಕಾದರೆ ಸಾಧನೆ ಮಾಡಬೇಕು. ಹೃತ್ಪೂರ್ವಕವಾಗಿ ಒಬ್ಬನು ದೇವರಿಗಾಗಿ ಅಳಬೇಕು. ಬೇರೆ ಬೇರೆ ವಿಷಯಗಳಿಂದ ಮನಸ್ಸನ್ನು ತೆಗೆದು ಆತನ ಮೇಲೆ ಮಾತ್ರ ಏಕಾಗ್ರಗೊಳಿಸಬೇಕು. ಅವನು ವೇದಗಳಲ್ಲಿಲ್ಲ, ವೇದಾಂತದಲ್ಲಿಲ್ಲ, ಅಥವಾ ಮತ್ತಾವ ಧರ್ಮ ಗ್ರಂಥಗಳಲ್ಲಿಯೂ ಇಲ್ಲ. ಅವನಿಗಾಗಿ ಒಬ್ಬನು ಅಂಬಲಿಸುವ ತನಕ ಏನನ್ನೂ ಅವನು ಹೊಂದಲಾರನು. ಹೃತ್ಪೂರ್ವಕವಾದ ಭಕ್ತಿಯಿಂದ ಒಬ್ಬನು ಅವನನ್ನು ಪ್ರಾರ್ಥಿಸಬೇಕು, ಸಾಧನೆ ಮಾಡಬೇಕು. ಸುಲಭವಾಗಿ ದೇವರನ್ನು ಕಾಣಲು ಆಗುವುದಿಲ್ಲ. ಸಾಧನೆ ಅತ್ಯವಶ್ಯಕ. ಎಲ್ಲರೂ ದೇವರನ್ನು ನೋಡಬಲ್ಲರೆ? ಯಾರು ದಿನವೆಲ್ಲ ಉಪವಾಸ ಮಾಡಬೇಕಾಗಿಲ್ಲ. ಕೆಲವರಿಗೆ ಬೆಳಿಗ್ಗೆ 9 ಗಂಟೆಗೆ ಊಟ ಸಿಗುತ್ತದೆ, ಮತ್ತೆ ಕೆಲವರಿಗೆ ಮಧ್ಯಾಹ್ನದಲ್ಲಿ, ಮತ್ತೆ ಕೆಲವರಿಗೆ 2 ಗಂಟೆ ಹೊತ್ತಿಗೆ, ಉಳಿದವರಿಗೆ ಸಂಜೆಯ ಸೂರ್ಯಾಸ್ತ ಸಮಯಕ್ಕೆ ಊಟ ಸಿಗುತ್ತದೆ. ಇದರಂತೆಯೇ ಎಂದಾದರೊಂದು ದಿನ ಈ ಜೀವನದಲ್ಲಿಯೋ ಅಥವಾ ಯಾವುದಾದರೂ ಮುಂದಿನ ಜೀವನದಲ್ಲಿಯೋ ಎಲ್ಲರೂ ದೇವರನ್ನು ಕಂಡೇ ಕಾಣುತ್ತಾರೆ. ಅದು ಸತ್ಯ. ಮನೆಯ ಅಂಗಳದಲ್ಲಿ ಸಣ್ಣ ಮಕ್ಕಳು ಆಟದ ಸಾಮಾನಿನೊಂದಿಗೆ ನಿರ್ಭಯವಾಗಿ ಯಾವ ಅಡ್ಡಿ ಆತಂಕಗಳಿಲ್ಲದೆ ಆಡುತ್ತಾ ಇರುತ್ತವೆ. ಆದರೆ ತಾಯಿ ಅವರ ಬಳಿಗೆ ಬಂದ ತಕ್ಷಣವೇ ಅವು ಆಟದ ಸಾಮಾನುವನ್ನು ಬಿಸಿಟು ಅಮ್ಮ ಅಮ್ಮ ಎಂದು ಅಳುತ್ತಾ ಅವಳ ಬಳಿಗೆ ಹೋಗು. ಎಲೈ ಮಾನವನೇ, ನೀನು ಕೂಡ ಪ್ರಪಂಚದಲ್ಲಿ ದ್ರವ್ಯ, ಕೀರ್ತಿ, ಗೌರವಗಳೆಂಬ ಆಟದ ಸಾಮಾನಿಗಾಗಿ ಮರುಳಾಗಿ ಯಾವ ಅಂಜಿಕೆ ಆತಂಕಗಳಿಲ್ಲದೆ ಆಟದಲ್ಲಿ ನಿರತನಾಗಿರುವೆ. ಆದರೆ ನೀನು ಒಮ್ಮೆ ಜಗನ್ಮಯಿಯನ್ನು ನೋಡಿದರೆ ಇವುಗಳ ಮೇಲೆ ನಿನಗೆ ಆಸೆಯೇ ಇರುವುದಿಲ್ಲ. ಆಟದ ಸಾಮಾನನ್ನು ಆಚೆಗೆ ಎಸೆದು ನೀನು ಅವಳ ಬಳಿಗೆ ಓಡುವೆ. ಎಂತಹ ಅದ್ಭುತವಾದಂತಹ ಆಳವಾದ ಕಡಲಿನಲ್ಲಿ ಮುತ್ತುಗಳಿವೆ, ಆದರೆ ಅಪಾಯವನ್ನ ಎದುರಿಸಬೇಕಾಗಿದೆ. ನೀನು ಅವುಗಳನ್ನ ಹೊಂದಬೇಕಾದರೆ ಒಂದು ಸಲ ಮುಳುಗುವುದರಿಂದ ನಿನಗೆ ಅದು ಸಿಕ್ಕದೇ ಇದ್ದರೆ ಸಮುದ್ರದಲ್ಲಿ ಮುತ್ತೇ ಇಲ್ಲ ಎಂದು ನಿರ್ಧಾರಕ್ಕೆ ಬರಬೇಕು. ಒಂದು ಸಲ ಸಮುದ್ರದಲ್ಲಿ ಮುಳುಗಿ ಮುತ್ತುಗಳನ್ನು ತರಬೇಕಾದಾಗ ಮುತ್ತುಗಳು ನಿನಗೆ ಒಂದು ಸಲ ಮುಳುಗಿದಾಗ ನಿನಗೆ ಸಿಗದೇ ಇದ್ರೆ ಆಗ ಮುತ್ತುಗಳೇ ಇಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಪುನಃ ಮುಳುಗು, ಕೊನೆಗೆ ನಿನಗೆ ಪ್ರತಿಫಲ ಸಿಕ್ಕುವುದರಲ್ಲಿ ಸಂದೇಹವಿಲ್ಲ. ಇದರಂತೆಯೇ ದೇವರನ್ನ ಹುಡುಕುವುದರಲ್ಲಿ ಕೂಡ ನಿಮ್ಮ ಮೊದಲನೇ ಪ್ರಯತ್ನ ನಿಷ್ಪ್ರಯೋಜನವಾದರೆ ಎದೆಗೆಡಬೇಡ, ಪ್ರಯತ್ನವನ್ನು ಬಿಡಬೇಡಿ. ಕೊನೆಗೆ ನೀವು ಅವನನ್ನು ಒಂದಿಗೆ ಹೊಂದುವಿರಿ. ಸಚ್ಚಿದಾನಂದನ ಮೇಲೆ ಧ್ಯಾನ ಮಾಡಿ, ನಿಮಗೆ ಆನಂದ ಸಿಕ್ಕೇ ಸಿಗುವುದು. ಆನಂದ ನಿಜವಾಗಿಯೂ ನಿತ್ಯವಾಗಿತ್ತು.
ಆದರೆ ಅಜ್ಞಾನದಿಂದ ಆವೃತವಾಗಿ ಮರೆಯಾಗಿದೆ. ಇಂದ್ರಿಯ ವಿಷಯಗಳ ಮೇಲೆ ನಿನ್ನ ಆಸಕ್ತಿ ತಗ್ಗಿದಷ್ಟು ದೇವರ ಮೇಲೆ ನಿನ್ನ ಆಸಕ್ತಿ ಅಷ್ಟು ಹೆಚ್ಚುವುದು, ಅಷ್ಟು ಹೆಚ್ಚುವುದು. ಸುಮ್ಮನೆ ಐಶ್ವರ್ಯವಿದ್ದರೆ ಒಬ್ಬನು ಶ್ರೀಮಂತನಾಗುವುದಿಲ್ಲ. ಶ್ರೀಮಂತನ ಮನೆಯ ಗುರುತೇನೆಂದರೆ ಅವನ ಪ್ರತಿಯೊಂದು ಕೋಣೆಯಲ್ಲಿಯೂ ದೀಪ ಉರಿಯುತ್ತಿರುವುದು, ಬಡವರಿಗೆ ಎಣ್ಣೆಯಲ್ಲಿ. ಅದಕ್ಕೆ ಅವರು ಹೆಚ್ಚು ದೀಪಗಳನ್ನ ಉರಿಸುವುದಿಲ್ಲ. ಈ ದೇಹವೆಂಬ ಗುಡಿಯಲ್ಲಿ ಕತ್ತಲೆ ಇರಬಾರದು. ಜ್ಞಾನ ದೀವಿಗೆಯನ್ನ ಅಲ್ಲಿ ಹಚ್ಚಬೇಕು ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ಕೋಣೆಯಲ್ಲಿ ಜ್ಞಾನ ಜ್ಯೋತಿಯನ್ನ ಹಚ್ಚಿ ಅಲ್ಲಿ ಜಗನ್ಮಯಿಯ ಸ್ವರೂಪವನ್ನ ದರ್ಶನ ಮಾಡಿ. ನಿಮ್ಮ ಕೋಣೆಯಲ್ಲಿ ಜ್ಞಾನ ಜ್ಯೋತಿಯನ್ನು ಹಚ್ಚಿ ಅಲ್ಲಿ ಜಗನ್ಮಯ ಸ್ವರೂಪವನ್ನು ದರ್ಶನ ಮಾಡಿ. ಪ್ರತಿಯೊಬ್ಬರೂ ಜ್ಞಾನವನ್ನ ಪಡೆಯಬಹುದು. ಇಲ್ಲಿ ಜೀವಾತ್ಮನಿರುವನು ಮತ್ತು ಪರಮಾತ್ಮನೂ ಇರುವನು. ಪ್ರತಿಯೊಂದು ಜೀವಾತ್ಮನಿಗೂ ಕೂಡ ಪರಮಾತ್ಮನೊಂದಿಗೆ ಸಂಬಂಧವಿರುವುದು. ಪ್ರತಿಯೊಂದು ಮನೆಗೂ ಗ್ಯಾಸ್ ಸಂಬಂಧವಿದೆ. ಅದನ್ನು ಗ್ಯಾಸ್ ಕಂಪನಿಯ ಪಡೆಯಬಹುದು. ಅದಕ್ಕೆ ಸರಿಯಾದ ಅಧಿಕಾರಿಗಳಿಗೆ ಅರ್ಜಿ ಹಾಕಿದರೆ ಅದನ್ನು ಒದಗಿಸುವುದು. ಆಗ ನಿಮ್ಮ ಕೋಣೆಗೆ ಗ್ಯಾಸ್ ಲೈಟ್ ಬರುವುದು. ಹಾಗೆ ಮನುಷ್ಯ ಈ ದೇಹವೆಂಬ ಗುಡಿಯಲ್ಲಿ ಕತ್ತಲೆಯನ್ನು ಯಾವತ್ತೂ ಕೂಡ ಹಿಡಿಬಾರದು. ಜ್ಞಾನ ದೀವಿಗೆಯನ್ನು ಹಚ್ಚಬೇಕು. ನಿಮ್ಮ ಕೋಣೆಯಲ್ಲಿ ಜ್ಞಾನ ಜ್ಯೋತಿಯನ್ನು ಹಚ್ಚಿ ಆ ಜಗನ್ಮಯಿಯನ್ನ ಸ್ವರೂಪವನ್ನು ದರ್ಶನ ಮಾಡಿ. ಯಾವ ರೀತಿಯಾಗಿ ಒಂದು ಪ್ರತಿ ಮನೆಗೂ ಒಂದು ಸಿಲಿಂಡರ್ ಗ್ಯಾಸ್ ಅನ್ನ ತರ್ತೇವೆ, ಗ್ಯಾಸ್ ಕಂಪನಿಯಿಂದ ಪಡೆಯಬಹುದು. ಅದಕ್ಕೆ ಸರಿಯಾದ ಅಧಿಕಾರಿಗಳಿಗೆ ನಾವು ಕರೆ ಮಾಡಬೇಕು. ಅದೇ ರೀತಿಯಾಗಿ ದೇವರನ್ನು ಕೂಡ ಅದೇ ರೀತಿಯಾಗಿ ಸರಿಯಾದ ಕ್ರಮಗಳು, ಸರಿಯಾದ ರೀತಿಯಲ್ಲಿ ಆ ಒಂದು ಅನುಷ್ಠಾನದಿಂದ ಆ ಜಗನ್ಮಯ ದರ್ಶನವನ್ನು ನಾವು ಮಾಡಬೇಕು. ಈ ಉಗಾಭೋಗಗಳಿಗೆ, ಮನುಷ್ಯನ ಒಂದು ಈ ಪ್ರಾಪಂಚಿಕವಾಗಿರ್ತಕ್ಕಂತಹ ಒಂದು ಭೋಗಗಳಿಗೆ ಮನುಷ್ಯ ತನ್ನ ತಾನು ದಾಸನಾಗಿ ಮಾಡಿಕೊಂಡ್ರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಯಾವುದೇ ರೀತಿಯಾದಂತಹ ಸಾರ್ಥಕತೆ ಇರುವುದಿಲ್ಲ. ಮನುಷ್ಯ ಜನ್ಮ ಇದು ಅತ್ಯದ್ಭುತವಾದಂತಹ ಜನ್ಮ. ಆ ದೇವರು ಈ ಜನ್ಮವನ್ನು ನಮಗೆ ನೀಡಿದ್ದಾನೆ ಅಂತಾದರೆ ಆ ಜನ್ಮದ ಸಾರ್ಥಕತೆಯನ್ನು ನಾವೆಲ್ಲರೂ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದಿ ಬರಹದಲ್ಲಿ ಅಕ್ಷರವನ್ನು ಮೊದಲಾರು ಬರೆದವರು, ಲೆಕ್ಕ ಇಟ್ಟಿಲ್ಲ ಆದಿ ಬಂಧುಗಳ, ಲೆಕ್ಕ ಇಟ್ಟಿಲ್ಲ ಜಗ ಆದಿ ಬಂಧುಗಳ. ಎಷ್ಟೋ ಜನ ಬಂದು ಹೋಗ್ತಾರೆ. ಕೇವಲ ಅನುಷ್ಠಾನದಿಂದ ಸಾಧನೆ ಮಾಡಿರ್ತಕ್ಕಂಥವರು ಮಾತ್ರ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ. ಈ ಜೀವಾತ್ಮವು ಇಲ್ಲವಾದಾಗ ಕೂಡ ಅವರು ಜೀವಂತವಾಗಿ ಎಲ್ಲರ ಹೃದಯಗಳಲ್ಲಿ, ಎಲ್ಲರ ಮನಗಳಲ್ಲಿ ಇರೋದಕ್ಕೆ ಸಾಧ್ಯ ಅಂತ ನಾವು ಅರ್ಥ ಮಾಡಬೇಕು. ಮಾನವ ಮತ್ತು ಪ್ರಪಂಚದ ಮೂಲ ಉದ್ದೇಶವನ್ನು ನಾವು ಅರ್ಥೈಸ್ಕೋಬೇಕು. ಅಂದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಅದಕ್ಕಾಗಿ ಎಲ್ಲರೂ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಬಾಳ್ವೆಯನ್ನು ನಡೆಸೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸಂತು ನಿಯಾಮಯ. ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು, ಸಕಾರಾತ್ಮಕ ಚಿಂತನೆಗಳನ್ನು ನಿಮ್ಮಲ್ಲಿ ಇಟ್ಕೊಂಡು ಆ ದೇವರ ಧ್ಯಾನದಲ್ಲಿ ಲೀನವಾಗಿ ನಿಮ್ಮ ಆರೋಗ್ಯವನ್ನು ಸದೃಢಗೊಳಿಸಿಕೊಳ್ಳಿ. ಎಲ್ಲರೂ ಸುಖವಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು.